Hi, hello friends, welcome back to our YouTube channel. We are Farmers One. ಅಂದ್ರೆ ಚಜ್ಜಿನ ಬಲ್ತಿಲ್ಲ ಇಷ್ಟು ಜಲ್ದಿ ಯಾಕೆ ಹೋಗಿದ್ರಿ ಅಂತ ಕೆಲವೊಬ್ರು ಅನ್ಕೊಬೋದು. ಇಲ್ಲಿ ಸುತ್ತ ಕೆಲವರು ಅನ್ನಕತ್ತಾರೆ ಇಷ್ಟು ಜಲ್ದಿ ಯಾಕೆ ಹೋಯ್ತಿರಿ ಅಂತ. ಸದ್ಯಕ್ಕೀಗ ಬೆಳಗ್ಗೆ 7 ಗಂಟೆ ಆಗಿದೆ. ಹಿಂದೆ ಕಾಣೋ ಚಜ್ಜಿಗೆ ಸ್ಪ್ರಿಂಕ್ಲರ್ ಹಾಕಿ ಬನ್ನಿ ಮತ್ತು ಮುಂದೆ ಇಲ್ಲೇ ಹೊಲ ಅದ. ಈ ಗುಬ್ಬೆ ಎಷ್ಟು ಕುಂತಾವ ಎಷ್ಟು ತಿಂತಾವ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಸುತ್ತ ಹೊಲ ಎಲ್ಲ ಏನಿಲ್ಲ, ಅದಕ್ಕೆ ನೀವು ಮ್ಯಾಗ ಎಷ್ಟು ಓಡಿಸಿದ್ರು ಬರ್ತಾವ. ಮತ್ತು ಈಗ ತೋರಿಸ್ತೀನಿ ನೋಡ್ರಿ ಎಷ್ಟು ಕುಂತಾವಂತ. ಇಲ್ಲಿ ನೋಡ್ರಿ ಈ ಸಣ್ಣ ಚಜ್ಜಿಗೆ ಸ್ಪ್ರಿಂಕ್ಲರ್ ಕಿತ್ತು ಹಾಕಿ ಕುಂತದ. ಇಲ್ಲಿ ಪೈಪ್ ಇಲ್ಲವ, ಇಲ್ಲಿ ಮೂಲೆಯಾಗ ನೋಡ್ರಿ ಗುಬ್ಬೆ ಎಷ್ಟು ಕುಂತಾವ. ಇಲ್ಲ ಅಷ್ಟೇನು ಕಾಣಲ್ಲ, ಇನ್ನು ಸ್ವಲ್ಪ ಸನಿಯಾಗಿ ಹೋಗಿ ತೋರಿಸ್ತೀನಿ. ಆರು ಓದ್ತವ ಇಲ್ಲೇ ಗುಬ್ಬೆ ಏನು ಭಾಳ ದೂರಲಾಗ ಎದ್ದವ ಅಂಟ್ರು ನೋಡ್ರಿ. ಹೋಗಿ ಭಾಳ ದೂರ ಇಲ್ಲ, ಇಲ್ಲಿ ಗಿಡ ಅದಲ್ಲ, ಇದೇ ಗಿಡಕ್ಕೆ ಕೊಡ್ತಾವ. ಇಲ್ಲಿ ಒಂದು ಗಿಡ ಜಾಲಿ ಗಿಡ ಅದ, ಇಲ್ಲಿ ಕೊಡ್ತಾವ. ಮತ್ತು ಈ ಸೈಡ್ ಸುತ್ತ ನಟ್ಟಿಗೆ ಬರೀ ನಟ್ಟು ಅದಲ್ಲಿ ಹೊಲ ಸುತ್ತ ನಟ್ಟು ಗಂಟಿ ಅವ ಎಲ್ಲ ಸಿಲ್ಲೆ ಬಂದು ಕೊಡ್ತಾವೆ. ಮತ್ತು ನಾವು ಈ ಸ್ವಲ್ಪ ಈ ಸೈಡ್ ಇಲ್ಲಿ ಬಂದೇ ಸಾಕು, ಮತ್ತೆ ಏನಕ್ಕೂ ಕುಂತು ಬಿಡ್ತಾವೆ. ಮತ್ತು ಅಲ್ಲಿಗೆ ಹೋಗೋಣ, ಮತ್ತೆ ಇಲ್ಲಿ ಬಂದು ಕೊಡ್ತಾವೆ, ಇಲ್ಲಿಗೆ ಬರೋಣ, ಇಲ್ಲಿ ಹೋಗಿ ಕೊಡ್ತಾವೆ. ಇದೇ ಆಗಿಬಿಟ್ಟದ ಕೆಲಸ ಚಂತನ. ಬೇರೆ ಸುತ್ತ ಹೊಲಗಳಿದ್ವು ಅಂದ್ರೆ ಇಲ್ಲಿ ನಮ್ಮ ಹೊಲದಾಗ ಓಡಿಸಿದ್ರೆ ಅವ್ರ ಹೊಲ್ದಾಗ ಹೋಗಿ ಕೊಡ್ತಾವೆ, ಅವ್ರ ಹೊಲ್ದಾಗ ಓಡಿಸಿ ಮತ್ತು ಬೇರೆ ಹೊಲ್ದಾಗ ಆಮ್ಯಾಗ ನಮ್ಮ ಹೊಲಕ್ಕೆ ಬರೋಕ್ಕೆ ಸ್ವಲ್ಪ ಟೈಮರ್ ಆಯ್ತಿತ್ತು. ಈಗೇನಿಲ್ಲ, ಅಲ್ಲಿ ಓಡಿಸಿ ಇಲ್ಲಿ ಬಂದು ಕೊಡ್ತಾವೆ, ಇಲ್ಲಿ ಓಡಿಸಿ ಅಲ್ಲಿಗೆ ಹೋಗಿ ಕೊಡ್ತಾವೆ. ಇಲ್ಲಿ ನೋಡ್ರಿ ಗಿಡದಾಗ ಕುಂತಾವೆ ನೋಡ್ರಿ, ಇಲ್ಲಿ ಕುಂತಾವ. ಅಲ್ಲಿ ಈ ಗಿಡದಾಗೆಲ್ಲ ಸಣ್ಣ ಸಣ್ಣ ಕಾಣೋ ಗುಬ್ಬಿಗಳು. ಮತ್ತು ಇವಷ್ಟು ಓಡಿಸಿದ್ರೆ ಮತ್ತೆ ಆ ಕಡೆ ಹೋಗ್ತಾವೆ, ಹಿಂದೆ ಸುತ್ತ ನೆಟ್ಟು ಕಾಣ್ತಲ್ಲ ಕಟ್ಟಿ ಅಲ್ಲಿ ಹೋಗ್ತಾವೆ. ಮತ್ತು ಈ ಗಿಡದಾಗ ಕುಂತಾವೆ ನೋಡ್ರಿ, ಇಲ್ಲಿ ಈ ಗಿಡದಾಗ ಜಾಲಿ ಗಿಡದಾಗ ಕುಂತಾವೆ. ಮತ್ತು ಹಂಗೆ ಈ ಥರ ಮನುಷ್ಯರಿದ್ದೀವಿ ಅಂದ್ರೆ ಒಂದು ಗುಂಪು ಅಲ್ಲಿ ಸಿಲಿಸಿ ಕುಂತಿರ್ತಾವೆ. 4-5 7 4-5 7 ಹೋಗ್ತಾವೆ. ಮತ್ತು ಮನುಷ್ಯರಿಗೆ ಕಾಣಲಿಲ್ಲ ಅಂದ್ರೆ ಎಲ್ಲ ಹೋಗಿ ಹೊಲ್ದಾಗ ಬಿದ್ದು ಬಿಡ್ತಾವೆ. ಹೋದು ನೋಡ್ರಿ, ಇಲ್ಲಿ ಕಲ್ಲು ಹೋಗದೆ ಹೋದ್ವು. ಈಗ ಆ ನಟ್ಟಿ ಹೋಗಿ ಕುಂತೇವೆ ಸದ್ಯಕ್ಕೆ. ಈ ಗಿಡದಾಗ ಕಲ್ಲು ಹೋಗಿತ್ತು, ನೀವು ಯಾಕಡೆ ಹೋಗ್ತಾವೆ ನೋಡ್ರಿ. ಹೌದು ನೋಡ್ರಿ, ಮನುಷ್ಯರು ಕಂಡ್ರೆ ಓಡ್ತಾವ. ಈ ಪೈಪ್ ಇಲ್ಲಿ ಕಿತ್ತಾಕ್ತೀನಿ ಈಗ ಸದ್ಯಕ್ಕೆ, ಅಲ್ಲೇ ಇಲ್ಲಿ ಕಿತ್ತಾಕ್ಬೇಕು. ಈ ದಂಡಿಗೆ ಆ ಸೈಡ್ ಹೋಗ್ತಾವಲ್ಲ, ಮತ್ತು ಇದೇ ಸೈಡ್ ಬಂದು ಗುಬ್ಬಿ ಕಾಯಿ ಕುಂತು ತಿಂತಾವೆ. ಮತ್ತು ಆ ಹೊಲ್ದಾಗಂತ್ರ ಆಲ್ಮೋಸ್ಟ್ ಎಲ್ಲರ್ಸು ಅರ್ಧಕ್ಕರ್ಧ ಹೊಲ ಖಾಲಿ ಮಾಡಿಬಿಟ್ಟವಲ್ಲ ತಿಂದಿಗೆಸಿ. ಸುತ್ತ ಹೊಲ್ದ ಎಲ್ಲ ಏನಿಲ್ಲ, ಏನಿಲ್ಲ ಬರೀ 2-3 ದಿನದಾಗ ಎಲ್ಲ ಖಾಲಿ ಮಾಡಿಬಿಟ್ರು ನೋಡ್ರಿ, ಅರ್ಧಕ್ಕರ್ಧ ತಿಂದವಲ್ಲ. ಅದ್ರ ಸಲಿಗೆ ಏನು ಸ್ವಲ್ಪ ಕಾಳು ಹಸಿ ಇದ್ರೂ ಇನ್ನು ಒಂದು ಅಲ್ಲಿಂದ ಇಲ್ಲಿಂದ ತಿರ್ಗಾಲಕ್ಕೆ ಇನ್ನೂ ಬಿಟ್ರೂ 1 ವಾರ ಬಿಡ್ಬೇಕು. ಹಂಗಾರೆ ಫುಲ್ ಬರೋಬ್ಬರಿ ಆಗ್ತಾವೆ ಕಾಯಿ. ಅಂದ್ರೆ ಇರಲ್ಲ ಅಂತ 1 ವಾರ ಬಿಟ್ಟು ಎಲ್ಲ ಚಜ್ಜಿನೇ ತಿಂದು ಹೋಗ್ಬಿಡ್ತಾವೆ ಗುಬ್ಬಿಗಳು. ಇಷ್ಟು ದಿನ ತಿಂದು ಸಾಕೆಲ್ಲ ಅವಕ್ಕೆ ಇಟ್ಟರೆ ನಾವೇ ತಿನ್ನಮ್ಮ. ಅದ್ರ ಸಲಿಗೆ ಕೊಯ್ಬೇಕಂತ ಮಾಡೀವಿ. ಈಗ ಸದ್ಯಕ್ಕೆ ಈ ಸೈಡ್ ಏನಿ ಇಲ್ಲಿ ಓಡಿಸಿನಿ, ಇಲ್ಲಿ ಬನ್ನೀಗ ಅಲ್ಲಿ ಬಂದು ಕುಂತಾವೆ ನೋಡ್ರಿ. ಈಗ ಅಲ್ಲಿ ಬಂದು ಕುಂತಾವೆ ಗುಬ್ಬಿಗಳು. ಆ ಗುಬ್ಬಿನ ಓಡಿಸ್ಬೇಕು, ಮತ್ತು ಸ್ಪ್ರಿಂಕ್ಲರ್ ಕಿತ್ತಾಕಟ್ಟಿ ಮೇಯ್ದು ಬಿಡ್ತಾವೆ. ಅವು ಓಡಿಸಿದ ಕುಂತ ಕರೆಂಟ್ ಹೋಗ್ತಾವೆ. ಅದಕ್ಕೆಲ್ಲ ಮೆಗಾಫೋನ್ ಹಚ್ಚಿರ್ತೀವಿ, ಓದಿರ್ತಾವೆ ಇಲ್ಲಂದ್ರಿಲ್ಲ. ಅದಕ್ಕೆ ಪಟ ಪೈಪ್ ಕಿತ್ತಾಕೇಸಿ ಮತ್ತು ಅವು ಓಡಿಸ್ಬೇಕು. ಈ ಸದ್ಯಕ್ಕೆ ಇದಷ್ಟು ಪೈಪ್ ಕಿತ್ತಾಕಮ್ಮ, ಮತ್ತು ಗುಬ್ಬಿಗಳು ಬಂದು ಕುಂತು ಎಲ್ಲ ತೋರಿಸಿ ನೋಡಾಕಿದ್ರಿ ನೋಡ್ರಿ. ಎಲ್ಲ ಸ್ಪ್ರಿಂಕ್ಲರ್ ಕಿತ್ತಾಕದ ಆಯ್ತು. ಈ ಕಿತ್ತಾಕಿ ಆ ಕಡೆ ಬೋರ್ ಚಾರು ಮಾಡಿ ಹೋಗಟ್ಟಿಗೆ ನೋಡ್ರಿ ಇಲ್ಲಿ ಗುಬ್ಬಿಗಳು ಹೆಂಗೆ ಉಂಟು ಕಂಡವ ಎಲ್ಲ. ಮತ್ತು ಅದೇ ಜಾಗಕ್ಕೆ ಇಲ್ಲಿ ಕುಂತವಲ್ಲ, ಇದೇ ಬೇವಿನ ಗಿಡದು ಮತ್ತು ಅಲ್ಲಿ ಹೋಗಿ ಕುಂತವೆ. ಇಲ್ಲಿ ಜಾರಿ ಗಿಡಕ್ಕೆ ಸಹ ಅಲ್ಲಿ ಇಲ್ಲಿ ಹೊಂಟವ ಎಲ್ಲ ಮತ್ತು ಅದೇ ಜಾಗಕ್ಕೆ ಹೋಗಿ ಕೊಡ್ತಾವೆ. ಮತ್ತು ಈ ಗಿಡಕ್ಕೆ ಆ ಗಿಡಕ್ಕೆ ಕೊಡ್ತಾವೆ. ಮತ್ತು ನಾವು ಹಂಗೆ ಓಡಿಸೋದು, ನಾವು ಹಂಗೆ ಬಂದು ಕೂಡೋದು. ಇದಾಗಿಬಿಟ್ಟದ ಕೆಲಸ. 10-11 ತನಕ ಗುಬ್ಬಿಕಾಯಿ ಅದ, 11 ಮತ್ತು ದನಗಳು ಬರ್ತಾವೆ. ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಈಗೇನಿಲ್ಲ, ಮನೆ ಕಟ್ಟಿರ್ತಾರೆ. 10-11 ಗಂಟೆಗೆ ಬಿಟ್ಟು ಹೊಡಿತಾರೆ. ಅವನು ಬರ್ತಾವೆ ಹೊಲಕ್ಕೆ. ದನಗಳು ಬಂದಾಗ ಎಷ್ಟು ಬರ್ತವೆ ದನಗಳು ತೋರಿಸ್ತೀನಿ. ಏಟು ತಿಂದವಂತ ತೋರಿಸ್ತೀನಿ ನೋಡಾಕತ್ರಿ. ಇದೆಲ್ಲ ಆಲ್ಮೋಸ್ಟ್ ತಿಂದವು ಇವೆಲ್ಲ. ತೆನೇಟೆ ಕಾಣಕತ್ತವೆ. ಕೆಳಗಿಂದ ಏನು ತಪ್ಪಲದ ಏನು ಉಳಿಸಿಲ್ಲ, ಅದೆಲ್ಲ ತಿಂದವ. ಭಾಳ ದಿನ ಆಯ್ತು ತಿಂದು, 1 ವಾರನೇ ಆಯ್ತು. ನೀರದ ಬಿಚ್ಚಿಗಳು ಮತ್ತು ಚಿಗದಕ್ಕಿಂದ ತೆನೆಯದು ಬಿಟ್ಟದ. ತೋರಿಸ್ತೀನಿ ದನಗಳು ಬಂದಾಗ ಎಷ್ಟು ತಿಂದವ, ಎಷ್ಟು ತಿಂತಾವೆ, ಎಷ್ಟು ಬರ್ತಾವೆ ಅಂತಾನೆ. ಸದ್ಯಕ್ಕೆ ಗುಬ್ಬಿ ಓಡಿಸ್ತದ, ಹೊಟ್ಟೆ ಓಡಿಸ್ತಾನೆ. ಈಗ ಹೋಗಿ ಬೋರ್ ಚಾಲು ಮಾಡಿ ಈಸಿ ಗುಬ್ಬಿ ಬರಲಾರ್ದಂಗೆ ನೋಡ್ಕೊಂಡು ಕೊಡ್ಬೇಕು. ಈಗ ಇಲ್ಲಿ ಗುಬ್ಬಿ ಬಿದ್ದವ.
ಕಲ್ಲು ತೊಂದಿಸಿ ಓಡಿಸ್ತೀನಿ ಅಂತೀನಿ. ನೋಡ್ರಿ ಕಲ್ಲು ಹೋಗಿದ್ರೆ ಅದು ಹೋಗ್ಬಾರ್ದು ಅಂತೇನು ಮತ್ತೆ ಒಳಗೆ ನಡ್ಕೊಂತ ಹೋಗ್ಬೇಕು. ನಡ್ಕೊಂತ ಹೋಗಿ ಓಡಿಸ್ಬೇಕಾಗ್ತದೆ. ಇಲ್ಲಿ ತಾನು ಈಗ ಅಲ್ಲಿ ಮುಂದೆ ಬಿದ್ದು ಕಲ್ಲು ತೊಗೊಂಡು ಹಿಡಿದ್ರೆ ಹೋಗೋರು ಮಗು ಎಲ್ಲ ಅಂಜಿಕಿನ ಸತ್ತದ ಹಾಕೊಂಡ್ಬಲ್ಲಿ ಅಂಜೋರು ಈಗ ಸದ್ಯಕ್ಕೆ ಯಾಕೇನು. ಅದು ಆಟೋ ನೋಡ್ರಿ ಅವನು ಅಲ್ಲಿ ಹೊಂಟವಲ್ಲ ಏನು ಇಲ್ಲೇ ರೌಂಡ್ ಆಗ್ತಾವ ಮತ್ತೆ ಬಂದು ಹೊಲ್ದಾಗ ಕೊಡ್ತಾವೆ. ಸಾಕಾಗ್ಬಿಟ್ಟದ ಈಗೇನ ಪಾಡ ಸದ್ಯಕ್ಕೆ ಈ ಹೊಲ್ದನ ಇನ್ನು ಆ ಹೊಲ್ದನ ಮಣ್ಣನ ಗುಬ್ಬಿ ಕಮ್ಮಿ ಆಗ್ಯಾವ. ನಾವು ಬರೋಕ್ಕಿಂತ ಮುಂದೆ ಎಲ್ಲ ಹೊಲ್ದೆಲ್ಲ ಫುಲ್ಲು ಏನೋ ಅವು ಲೆಕ್ಕ ನೋಡ್ರಿ ಒಂದು ನಿಮಿಷದಾಗ ಒಂದು ತಾಸಿನಾಗ ಅರ್ಧ ಎಕರೆ ನೋಡ್ರಿ ಗಟ್ಟಲೆ ಫುಲ್ ಹೊಲ ತುಂಬ ಕೂಡ್ತಾವೆ. ಯಾಕಂದ್ರೆ ಸುತ್ತ ಹೊಲಗಳಿಲ್ಲ ಆ ಸೈಡ್ ಎಲ್ಲ ಕೊಯ್ದು ಬಿಟ್ರೆ ಈಗ ನಮ್ದು ಒಂದೇ ನಟ್ಟ ನಡ್ಬರ್ಕ್ ನಮ್ದು ಒಂದೇ ಕುಂತಿದೆ ಹೊಲ. ಇದನ್ನು ನಾಳೆ ಕೊಯ್ತೀವಿ. ಕೊಯ್ದುಗಳು ನೋಡೋಣ ತೆನ್ನಿ ಕೊಯ್ದು ಹಾಕಿದಾಗ ನಿಂತಿಂತಾವೇನು ಬಿಡ್ತಾವಂತ ತೋರಿಸ್ತೀನಿ ನೋಡಕೈತಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾರ ಹೇಳ್ಬೇಕಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿರಿ. ಮತ್ತು ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ. ಅಲ್ಲಿವರೆಗೂ ಮತ್ತೆ ಮುಂದೆ ನೋಡಿ ಸಿಗ್ತೀನಿ. ಬಾಯ್.